ಆಪರೇಷನ್ ಸಿಂಧೂರ 2.0 ನಡೆಯುತ್ತಾ ಅನ್ನೋದೊಂದು ಕುತೂಹಲ ಇದೆ. ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಈ ಬಗ್ಗೆ ಕುತೂಹಲ ಇದೆ. ಭಾರತ ದಾಳಿ ಮಾಡಿದ ಮೇಲೂ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿರುವಂತ ಪಾಕಿಸ್ತಾನಕ್ಕೆ ತಕ್ಕದಾದಂತ ಉತ್ತರವನ್ನ ಕೊಡಬೇಕಾಗತ್ತೆ. ತಕ್ಕ ಉತ್ತರವನ್ನ ಕೊಡೋದಕ್ಕೆ ಇದೀಗ ಕೇಂದ್ರ ಮುಂದಾಯ್ತಾ ಅನ್ನೋ ಪ್ರಶ್ನೆ. ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಸರ್ವಪಕ್ಷ ಸಭೆ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಈ ಸಭೆ ದೆಹಲಿಯಲ್ಲಿ ನಡೆಯುತ್ತೆ. ಸರ್ವಪಕ್ಷ ಸಭೆಯಲ್ಲಿ ಆಪರೇಷನ್ ಸಿಂಧೂರದಲ್ಲಿ ಏನೇನಾಯಿತು ಡೆವಲಪ್ಮೆಂಟ್ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಪಾಕಿಸ್ತಾನ ಮತ್ತೆ ದಾಳಿ ಮಾಡಿದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಜನರ ರಕ್ಷಣೆ ಕುರಿತು ಮೀಟಿಂಗ್ನಲ್ಲಿ ಚರ್ಚಿಸಲಿದ್ದಾರೆ ನಾಯಕರು. ನೋಡಿ, ಉಗ್ರ ಪಾಕ್ ನೆಲೆಗಳ ಮೇಲೆ ಮತ್ತೆ ದಾಳಿಯನ್ನ ನಡೆಸುತ್ತಾ ಭಾರತ ಅನ್ನುವಂಥ ಕುತೂಹಲದಲ್ಲಿ ಪ್ರತಿಯೊಬ್ಬ ಭಾರತೀಯರು ಕೂಡ ಕಾಯ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ 2.0ಗೆ ರೆಡಿ ಆಯ್ತಾ ಮಹಾ ರಣತಂತ್ರ ಅನ್ನೋದೊಂದು ಪ್ರಶ್ನೆ. ಈಗ ಸರ್ವಪಕ್ಷ ಸಭೆ ಪ್ರಾರಂಭ ಆಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಸರ್ವಪಕ್ಷ ಸಭೆ ಪ್ರಾರಂಭ ಆಗ್ತಾ ಇದೆ. ರಕ್ಷಣಾ ಸಚಿವರು, ಗೃಹ ಸಚಿವರು ಭಾಗಿಯಾಗಿದ್ದಾರೆ. ಇಲ್ಲಿ ಆಪರೇಷನ್ ಸಿಂಧೂರ 2.0ಗೆ ರಣತಂತ್ರವನ್ನು ಹೆಣಿಯಲಾಗುತ್ತಾ ಅನ್ನುವಂಥದ್ದೊಂದು ಪ್ರಶ್ನೆ ಕೂಡ ಇದೆ. ಮಹತ್ವದ ಈ ಸರ್ವಪಕ್ಷ ಸಭೆಯಲ್ಲಿ ನಾಯಕರುಗಳು ಭಾಗಿಯಾಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. 11 ಗಂಟೆಗೆ ಅಂತ ಮುಹೂರ್ತ ಫಿಕ್ಸ್ ಮಾಡಿದ್ರು. ಅದೇ ರೀತಿಯಾಗಿ ಇದೀಗ ಸರ್ವಪಕ್ಷ ಸಭೆ ಪ್ರಾರಂಭ ಆಗ್ತಾ ಇರುವಂಥದ್ದು. ಪಾಕ್ ಉಗ್ರರ ಮೇಲೆ ಮತ್ತೆ ದಾಳಿಯನ್ನು ನಡೆಸುತ್ತಾ ಭಾರತ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಸದ್ಯ ಭಾರತದ ಪರಿಸ್ಥಿತಿಗೇನು, ಪಾಕಿಸ್ತಾನದ ಪರಿಸ್ಥಿತಿಗೇನು, ಇದೆಲ್ಲವನ್ನ ಕೂಡ ಚರ್ಚೆ ಮಾಡಬೇಕಾಗತ್ತೆ. ಆ ಕಾರಣಕ್ಕಾಗಿ ಸರ್ವಪಕ್ಷ ಸಭೆಯನ್ನು ಕರೆದಿದ್ದಾರೆ ಅಂತ. ಹಾಗಾಗಿ ಇದೊಂದು ಹೈ ವೋಲ್ಟೇಜ್ ಮೀಟಿಂಗ್ ಅಂತ ಕೂಡ ನಾವು ಕರೀತಾ ಇದ್ದೀವಿ. ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಏನು ನಿರ್ಧಾರವನ್ನು ಮಾಡ್ತಾರೆ ಅನ್ನೋದು ಬಹಳ ಮುಖ್ಯವಾಗತ್ತೆ. ನೋಡಿ, ಈಗಾಗಲೇ ಕೆಲವೊಂದಷ್ಟು ಮುಂಜಾಗ್ರತಾ ಕ್ರಮವನ್ನು ಬೇರೆ ತೆಗೆದುಕೊಂಡಿದ್ದಾರೆ. ಸುಮಾರು 20 ಏರ್ಪೋರ್ಟ್ಗಳನ್ನು ಬಂದ್ ಮಾಡಿದ್ದಾರೆ. ಪಾಕ್ ನೇಪಾಳ ಗಡಿ ರಾಜ್ಯಗಳ ಜೊತೆ ಅಮಿತ್ ಶಾ ಮಾತುಕತೆಯನ್ನು ಮಾಡಿದ್ದಾರೆ. ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ಈಗ ನಡೀತಾ ಇರುವಂಥದ್ದು. ಹಾಗಾಗಿ ಈ ಬೆಳವಣಿಗೆಗಳನ್ನೆಲ್ಲ ನೋಡ್ತಾ ಇದ್ರೆ ಮತ್ತೊಮ್ಮೆ ಭಾರತ ಅಟ್ಯಾಕ್ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದೆಯಾ ಅನ್ನೋದೊಂದು ಕುತೂಹಲ ಇದೆ. ಸರ್ವಪಕ್ಷ ಸಭೆಯಲ್ಲಿ ಆ ಬಗ್ಗೆಯೂ ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಇನ್ನು ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಬೇರೆ ಮುಂದುವರಿತಾ ಇದೆ. ಎಷ್ಟೇ ಪ್ರತ್ಯುತ್ತರ ನೀಡಿದರೂ ಕೂಡ ಪಾಕ್ ಸೇನೆಯಿಂದ ಅಪ್ರಚೋದಿತ ದಾಳಿ ಅನ್ನೋದು ನಿಲ್ತಿಲ್ಲ. ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯಿಂದ ಈಗಾಗಲೇ 15 ನಾಗರಿಕರು ಜೀವ ಕಳ್ಕೊಂಡಿದ್ದಾರೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಜಮ್ಮು ಕಾಶ್ಮೀರದಲ್ಲಿ ಸ್ಥಳೀಯರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಹೈ ವೋಲ್ಟೇಜ್ ಸರ್ವಪಕ್ಷ ಸಭೆಯನ್ನು ಕರೆದಿರುವಂಥದ್ದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸರ್ವಪಕ್ಷ ಸಭೆಯಲ್ಲಿ ಏನು ನಿರ್ಧರಿಸುತ್ತಾರೆ, ಏನು ಚರ್ಚಿಸ್ತಾರೆ, ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಕುತೂಹಲ. ಸರ್ವಪಕ್ಷ ಸಭೆ ಮುಗಿದ ನಂತರ ಏನು ಸ್ಟೇಟ್ಮೆಂಟ್ಗಳನ್ನು ಕೊಡಬಹುದು ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗತ್ತೆ. ಇದನ್ನು ಹೈ ವೋಲ್ಟೇಜ್ ಸರ್ವಪಕ್ಷ ಸಭೆ ಅಂತ ಕರಿತಾ ಇದ್ದೀವಿ. ಈಗ ಆಲ್ರೆಡಿ ಎಲ್ಲರೂ ಆಗಮಿಸಿದ್ದಾರೆ. ಮೀಟಿಂಗ್ ಕೂಡ ಪ್ರಾರಂಭ ಆಗ್ತಾಗಿದೆ. ಎಷ್ಟು ಹೊತ್ತುಗಳ ಕಾಲ ಮೀಟಿಂಗ್ ನಡೆಯುತ್ತೆ, ಯಾವೆಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ, ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗತ್ತೆ. ನೋಡಿ, ಸರ್ವಪಕ್ಷ ಸಭೆ ಪ್ರಾರಂಭ ಆಗಿದೆ. ಈ ಸರ್ವಪಕ್ಷ ಸಭೆಯ ಉದ್ದೇಶ ಒಂದೇ. ಈ ಆಪರೇಷನ್ ಸಿಂಧೂರ ಆಯ್ತಲ್ಲ, ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಬೇಕಾಗತ್ತೆ. ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾರೆ. ಹಾಗೆಯೇ ಮುಂದಿನ ಭದ್ರತೆ, ಮುಂದಿನ ವ್ಯವಸ್ಥೆ, ಮುಂದಿನ ಸಿದ್ಧತೆ, ಅಂದರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅಟ್ಯಾಕ್ ಆಗಬಹುದು ಅಥವಾ ಯುದ್ಧ ಅನ್ನೋದನ್ನು ನಾವು ಏನು ಚರ್ಚೆ ಮಾಡ್ತಾ ಇದ್ದೀವೋ ಅದನ್ನು ಈ ಸರ್ವಪಕ್ಷ ಸಭೆಯಲ್ಲೂ ಕೂಡ ಚರ್ಚಿಸಲಾಗತ್ತೆ, ನಿರ್ಣಯವನ್ನು ಕೈಗೊಳ್ಳಲಾಗತ್ತೆ. ಹಾಗಾಗಿ ಆಪರೇಷನ್ ಸಿಂಧೂರ 2.0 ನಡೆಯುತ್ತಾ ಅನ್ನೋದೊಂದು ಪ್ರಶ್ನೆಯೂ ಇದೆ, ಜೊತೆಗೆ ನಡಿಬೇಕು ಅನ್ನುವಂಥ ಒತ್ತಾಯವೂ ಇದೆ. ಹಾಗಾಗಿ ಅದಕ್ಕೆಲ್ಲ ಏನು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ, ದೇಶದಾದ್ಯಂತ ಕೆಲವೊಂದಷ್ಟು ಸೂಕ್ಷ್ಮ, ಅತಿ ಸೂಕ್ಷ್ಮ ಪ್ರದೇಶಗಳು ಇದೆ, ಅವಕ್ಕೆಲ್ಲ ಏನು ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಇದೆಲ್ಲದ್ರ ಬಗ್ಗೆ ಕೂಡ ಸರ್ವಪಕ್ಷ ಸಭೆಯಲ್ಲಿ ಚರ್ಚಿಸಿ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಈಗ ತಾನೇ ಪ್ರಾರಂಭ ಆಗಿದೆ. ಎಷ್ಟು ಹೊತ್ತುಗಳ ಕಾಲ ಸಭೆ ನಡೆಯುತ್ತೆ, ಈ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಏನು ನಿರ್ಧರಿಸ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ.
जी जी जो सबसे बड़ा